ಏನ್ರಿ ನಿಮ್ಮ ಅಮ್ಮಯ್ಯ ನೋಡಿದ್ರೆ ಆ ನೇತ್ರಗೆ ಎಲ್ಲ ಆಸ್ತಿನ ಕೊಡಂಗ್ ಕಾಣ್ತಾರೆ. ಹಂಗೆಲ್ಲ ಏನು ಆಗಲ್ಲ ಬಿಡುಮಲ್ಲಿ. ನಮ್ಮಮ್ಮಯ್ಯ ಒಂದು ಒಪ್ಕೊಂಡ್ರೆ ಸಾಕ, ನಮ್ಮ ಅಪ್ಪಯ್ಯನ ಒಪ್ಕೋಬೇಕಲ್ಲ ಅದಕ್ಕೆ. ಅಷ್ಟು ಸುಲಭಾಗಿ ನಮ್ಮಪ್ಪಯ್ಯ ನನ್ನ ಬಿಟ್ಕೊಡಲ್ಲ. ಏನೋ ನಮ್ಮಮ್ಮಯ್ಯ ಹೊರ ಕಳ್ಸೈತಿ ಅಂತೇಳಿ ಸುಮ್ಮನೆ ಐತೆ ಅಷ್ಟೇ. ನಮ್ಮಪ್ಪಯ್ಯ ಇಲ್ದಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಬಂದು ಮನೆಗೆ ಬಾರೋ ಅಂತೇಳಿ ಕರ್ಕೊಂಬರೋದು ನಮ್ಮನ್ನ. ನಮ್ಮಪ್ಪಯ್ಯ ಬರುತ್ತೆ ಸುಮ್ಮನಿರು. ನಮ್ಮಪ್ಪಯ್ಯ ನನಗೆ ಅನ್ಯಾಯ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಸರಿ ಬನ್ನಿ ಮನೆ ಹತ್ರ ಹೋಗೋಣ, ಮಾವ ಬಂದಾಗ ಬರೋಕ್ಕಾಗುತ್ತೆ. ಬ್ಯಾಡ ಮಲ್ಲಿ, ಹೆಂಗೂ ಬರೋದು ಬಂದಿದ್ದೀವಿ, ಇದ್ಬಿಟ್ಟು ಮಾತಾಡ್ಕೊಂಡೇ ಹೋಗ್ಬೇಕು. ಇಲ್ಲ ಅಂತಂದರೆ ಆಮೇಲೆ ಅಪ್ಪಯ್ಯ ಬಂದ ತಕ್ಷಣ ಏನಾದ್ರೂ ಇಲ್ಲದೆ ಇರೋದೆಲ್ಲ ಹೇಳಿ ಆಮೇಲೆ ಅಪ್ಪಯ್ಯ ಪೂರ್ತಿ ಆಸ್ತಿನೂ ನೇತ್ರನ ಹೆಸರಿಗೆ ಬರಿತೀನಿ ಅಂತ ಹೇಳಿರಿ ಏನು ಮಾಡೋದು? ಬರಲಿ ಸುಮ್ಮನಿರು. ಈಗ ಹೆಂಗೂ ಉಳ್ಳ ಬಂದಿದ್ದೀವಿ, ಇದ್ಬಿಟ್ಟು ಮಾತಾಡ್ಕೊಂಡೇ ಹೋಗೋಣ. ಅದ್ಯಾಕೆ ಬಿಟ್ಕೊಡ್ಬೇಕು ಅವಳಿಗೆ ಆಸ್ತಿನೆಲ್ಲನ? ನನಗೂ ಅಧಿಕಾರ ಐತಿ. ಸರಿ ಆಯ್ತು ಬಿಡಿ. ಮಾವ ಎಷ್ಟೊತ್ತಿಗೆ ಬರ್ತಾರೋ ಏನೋ, ಇಲ್ಲಿನ ಎಷ್ಟೊತ್ತು ನಿಂತ್ಕೊಂಬದು? ಎಷ್ಟೊತ್ತಾದ್ರೂ ಬರಲಿ ಬಿಡುಮಲ್ಲಿ, ಇಲ್ಲಿ ಇದ್ಬಿಟ್ಟು ಕೇಳ್ಕೊಂಡೇ ಹೋಗೋಣ. ಅಲ್ಲಿ ಚಿಕ್ಕ ಸಾವುಕಾರ್ರಿ, ನೀವು ಆಸ್ತಿ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀರೇನು? ಗುಲಾಬಿ, ಮಾತಾಡ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದೀವಿ. ನಾವೇನಾದರೂ ಸುಮ್ಮನಿದ್ರೆ ಅಷ್ಟೇನೆ ನಮ್ಮ ಕೈಗೆ ಚುಪ್ ಕೊಟ್ಬಿಡ್ತಾಳೆ ನೇತ್ರ. ಅದಕ್ಕೇನೆ ಈಗಲೇ ಮಾತಾಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ನೀನು ವಿಷಯ ಹೇಳಿ ತುಂಬ ಒಳ್ಳೆ ಕೆಲಸ ಮಾಡಿದೀಯ. ಅಯ್ಯೋ ಚಿಕ್ಕ ಸಾವುಕಾರ್ರಿ, ನಾನು ಹೇಳ್ದೆ ಅಂತ ಹೇಳಿ ಜೋರಾಗಿ ಹೇಳಕ್ ಹೋಗ್ಬೇಡ್ರಿ. ಕಾಳಮ್ಮರ್ಗೋ ಇಲ್ಲಾಂದ್ರೆ ನೇತ್ರಿಗೋ ಗೊತ್ತಾದ್ರೆ ನನ್ನ ಮೇಲೆ ರೇಗಾಡ್ತಾರೆ. ಓ ಹೌದಾ, ಸರಿ ಆಯ್ತು ಬಿಡು, ಹೇಳಲ್ಲ ಯಾರು ತಗೋನು. ಸರಿ ಮಲ್ಲಿ, ಪೊದ್ದು ಕಾಣ್ತಾ ಇಲ್ಲ, ಎಲ್ಗೋಗ್ಯವಳೆ? ಪೊದ್ದು ನಿಮ್ಮಂತಾಗಿರ್ಲಿಲ್ವಾ? ಕಾವೇರಿ ಜೊತೆಗೆ ಆಟ ಆಡಕ್ ಹೋಗ್ಯವಳೇನು ಅಂತ ತಿಳ್ಕೊಂಡಿದ್ದೆ. ಎಲ್ಲ ಯಾರ ಜೊತೆಗೆ ಹೋಗಿರ್ಬೇಕು, ಮಂಜನ್ ಜೊತೆಗೋ ರಂಗನ್ ಜೊತೆಗೋ ಅವನು. ನೆನೆಸ್ಕೊಂತಿದ್ದಂಗೆ ಅವಳೆ ಬಂದು ನೋಡ್ಮಲ್ಲಿ. ಬಾ ಪೊದ್ದು ಬಾ, ನಿಮ್ಮ ಅಣ್ಣ ಏನು ನಿಮ್ಮ ಅತ್ತಿಗೆ ಬಂದೇವ್ರೆ, ನೀನ್ ಎಲ್ಗೋಗಿದ್ದೆ? ಅವ್ರನ್ನ ಮಾತಾಡ್ಸಕ್ ಬಿಟ್ಟು. ಮಲ್ಲಿ, ನಮ್ಮಂತಕ್ ಬಂದಿದ್ರ ನೀವು? ದಿನ ಆಗಿತ್ತು ನಿಮ್ಮ ಅಣ್ಣ ನೀವು ನಮ್ಮ ಮನೆಗೆ ಬಂದು. ಇಲ್ಲಿಗೆ ಬಂದಿದ್ದೀರಾ? ಕಾವೇರಿ ಎಲ್ಲಿ? ಕಾವೇರಿ ಕರ್ಕ ಬರಕ್ಕಿಲ್ರಿ, ಯಾಕೆ ನೀವಿಬ್ರೇ ಬಂದಿದ್ದೀರಾ? ಪದ್ದು ಎಲ್ಲಿಗೆ ಹೋಗಿದ್ದೆ ಪದ್ದು ಇಷ್ಟೊತ್ತನು? ನಮ್ಮಂತಕ್ಕೂ ಬರ್ಲಿಲ್ಲ, ಕಾವೇರಿನ ಆಟ ಆಡ್ಸಕ್ಕೂ ಬರ್ಲಿಲ್ಲ. ನಿನ್ ಕೈ ಕೊಟ್ಟು ನಾವಿಲ್ಲಿಗೆ ಬರೋಣ ಅಂತ ಹೇಳಿ ನೋಡಿವಿ, ನೀನ್ ಇರ್ಲಿಲ್ಲ. ಅದಕ್ಕೆ ಅಪ್ಪಾಯಿ ಮಂತಾಗಿತ್ತು, ಅಪ್ಪಾಯಿಂತಾಗೆ ಬಿಟ್ಟು ಬಂದ್ವಿ ನಾವಿಲ್ಲಿಗೆ. ಎಲ್ಗೋಗಿದ್ದಮ್ಮ ಪದ್ದು? ಏನ, ನಾನು ದೇವರಿಗೆ ಕೈ ಮುಗ್ದು ಬರೋಣ ಅಂತ ನಾ ಗುಡಿಯಕ್ಕೆ ಹೋಗಿದ್ದೆ. ಏನ್ ಪದ್ದು, ನೀನು ದೇವ್ರಿಗೆ ಕೈ ಮುಗಿಯಕ್ ಹೋಗಿದ್ದ? ಸುಳ್ಳು ಹೇಳ್ತಾ ಇದೆಯಾ ತಾನೆ ನೀನು? ಎಲ್ಲೋ ಹೊಲ್ದಕ್ಕೆ ಹೋಗಿರ್ತೀಯ ಮುಂಜ ರಂಗ ಅವ್ರ ಜೊತೆಗೆ, ಎಲ್ಲ ಬಿಕ್ಕೆಣ್ಣೋ ನೇರಳೆಣ್ಣೋ ಯಾತನ ಕಿತ್ಕೊಂಬರಕ್ ಹೋಗಿರ್ತೀಯ. ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಸುಳ್ಳು ಸುಳ್ಳು ಹೇಳ್ತಾ ಇದೆಯಾ? ಅಯ್ಯ ಗುಬ್ಬಾಲಿ ಆಂಟಿ, ನಾನ್ ಯಾಕೆ ಸುಳ್ಳು ಹೇಳೋಣ? ನಾನೇನ್ ಸುಳ್ಳು ಹೇಳ್ತಿಲ್ಲಪ್ಪ, ನಿಜನೇ ಹೇಳ್ತಾ ಇದ್ದೀನಿ. ಮಕ ಕೈ ಕಾಲು ತಾಳ್ಕೊಂಡು ದೇವ್ರ ಗುಡಿಯಕ್ಕೆ ಹೋಗಿ ಕೈ ಮುಗ್ದು ಬರ್ತಾ ಇದ್ದೀನಿ. ಇವಾಗ ಮಾರಮ್ಮ ಗುಡಿಯಕ್ಕೆ ಹೋಗಿ ಒಂದ್ ಸಣ್ಣ ಹೊತ್ತು ಕುಕ್ಕೊಂಡು ಕೈ ಮುಗ್ದು ಬಂದೆ. ಹೌದಾ, ನಿಜಾನಾ? ಹಂಗಾದ್ರೆ ದೇವ್ರ ತಕ್ಕೆ ಏನ್ ಕೇಳ್ಕೊಂಬಕ್ ಹೋಗಿದ್ದೆ? ಕರ್ಜಿಕಾಯಿ, ಪಕೋಡ, ಆಮೇಲೆ ರವೆ ಉಂಡೆ ಜಾಸ್ತಿನ ಸಿಗಂಗ್ ಮಾಡಪ್ಪ, ಹೊಟ್ಟೆ ತುಂಬಾ ತಿನ್ಬೇಕು ಗಂಟ್ಲಿಗತ್ತನ ಅಂತ ಹೇಳಿ ಕೇಳ್ಕೊಂಬಕ್ ಹೋಗಿದ್ದ? ಅಯ್ಯೇ ಗುಬ್ಬಲಿ ಆಂಟಿ, ನಿನಗೆ ಯಾವಾಗ್ಲೂ ತಿಂಬದೇ ಚಿಂತೆ. ನಾನೇನು ತಿಂಬ ಕೊಡುವಪ್ಪ ದೇವ್ರೆ ಅಂತ ಕೇಳಕ್ ಹೋಗಿರ್ಲಿಲ್ಲ. ಮತ್ತೆ ಇನ್ನೇನು ದುಡ್ಡು ಕೊಡಪ್ಪ ದೇವ್ರೆ ಅಂತ ಕೇಳಕ್ ಹೋಗಿದ್ದ? ಅಯ್ಯೋ ಹೇಳತಕ್ಕ ನಾ ಒಂದ್ ಸಣ್ಣ ಹೊತ್ತು ಸುಮ್ನೆ ನಿಂತ್ಕ ಗುಬ್ಬಲಿ ಆಂಟಿ. ಹಂಗ್ಯಾಕ್ ಒಂದೇ ಸಮಕ್ಕೆ ಕಪ್ಪೆ ಬಡ್ಕಣಂಗ್ ಬಡ್ಕಂತೀಯ ಹಂಗೇನಿ? ಎಲ್ಲ ಇವಳ ಪೆದ್ದಿ ಅಂತ ನಾವ್ ಅಂದ್ಕೊಂಡಿದ್ರೆ ನೋಡ್ದ ನನ್ನೇನೆ ಕಪ್ಪೆ ಬಡ್ಕಣಂಗ್ ಬಡ್ಕಂತೀಯ ಅಂತ ಹೇಳದ. ಇವಳನ್ನ ಪೆದ್ದಿ ಅಂತಂದ್ರೆ ನಾವ್ ಪೆದ್ರಾಗ್ಬಿಡ್ತೀವಿ. ಎಲ್ಲರಿಗಿಂತನ ಜಾಸ್ತಿ ಬುದ್ಧಿ ಇವಳಿಗೆ ಇರೋದು. ಹೇಳ್ಬೋದು ಯಾಕೆ ಹೋಗಿದ್ದೆ ಅಂತಾನ? ಅದ್ಯಾಕೆ ಅಂದೆ ಅಣ್ಣ, ನೀನು ಮಲ್ಲಿ ಕಾವೇರಿ 3 ಜನನು ಮನೆ ಬಿಟ್ಟು ಹೋಗಿದ್ದೀರಲ್ಲ, ಅದಕ್ಕೇನೆ ತಿರ್ಗಾ ಜಲ್ದು ನೀವು ಹೋಸರನು ಈ ಮನೆಗೆ ಬರ್ಬೇಕು ಅಂತ ಕೇಳ್ಕೊಂಬರಕ್ಕಂತ ಹೋಗಿದ್ದೆ. ದೇವ್ರ ತಕ್ಕೆ ಅರ್ಚೆ ಮಾಡ್ಕೊಂಬಂದೆ. ಜಲ್ದ್ ಬರ್ಲಿ ನಮ್ಮ ಅಣ್ಣಯ್ಯ ನಮ್ಮ ಮನೆಗೆ ವಾಪಸ್ಸು ಅಂತನ ಕೇಳ್ಕೊಂಬಕ್ ಹೋಗಿದ್ದೆ ದೇವ್ರ ತಕ್ಕೆ. ದೇವ್ರ ತಕ್ಕೆ ಏನ್ ಹೇಳಿರುನು ನೆರವೇರುತ್ತಂತೆ. ಹಂಗಂತ ಮಂಜ ಹೇಳ್ದ. ಅದಕ್ಕೆ ನಾನು ಕೈ ಮುಗಿಯಕ್ ಹೋಗ್ತೀನಿ ದಿನ ಎದ್ದತ್ನಾಗ. ಹೌದಾ? ಅಬ್ಬಬ್ಬಬ್ಬ, ಅಣ್ಣ ಇನ್ನು ಅದಕ್ಕೆ ಮೇಲೆ ಏನ್ ಪ್ರೀತಿನೋ ನಮ್ಮ ಪೊದ್ದುಗೆ. ನೋಡಿದ್ರ ಚಿಕ್ಕ ಸಾವುಕಾರಿ, ನಮ್ಮ ಪೊದ್ದು ನೀವ್ ಈ ಮನೆಗೆ ಬರ್ಲಿ ಅಂತ ಹೇಳಿ ಕೈ ಮುಗಿಯಕ್ ಹೋಗ್ಯವಳಂತೆ. ಅರ್ಕೆ ಬೇರೆ ಮಾಡ್ಕೊಂಡ್ ಬಂದೇವಳಂತೆ, ನೀವ್ ಈ ಮನೆಗೆ ಬರ್ಲಿ ಅಂತಾನ.
ನಾನು ಇವಾಗಿನ ಹೋಗಿ ಕೈ ಮುಗ್ದು ಬಂದೆ. ನಮ್ಮ ಅಣ್ಣಯ್ಯರು ತಿರ್ಗಾ ನಮ್ಮ ಮನೆಗೆ ಬರ್ಲಿ ಅಂತನ ನಾನು ಕೈ ಮುಗ್ದು ಮಂತಕ್ಕೆ ಬರೋ ಹೊತ್ತಿಗೆ ನೀವು ಆಲೆ ನಮ್ಮ ಮಂತಕ್ಕೆ ಬಂದಿದ್ದೀರಾ. ದೇವ್ರು ನನ್ನ ಆಸೆನ ಜಲ್ದು ಈಡೇರ್ಸಿದಾನೆ ಅಲ್ವೇನಾ ಗುಬ್ಬಲಿ ಆಂಟಿ? ಊಪದು ದೇವ್ರು ಮನಸ್ನಾಗ ಏನು ಕೆಟ್ಟದಿಲ್ದಂಗೆ ಇನ್ನೊಬ್ರಿಗೆ ಕೇಳ್ ಬಯಸ್ತಲೇ ಇರ್ತಾರಲ್ಲ, ಮನಸ್ಸನ್ನ ಶುದ್ಧ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾರಲ್ಲ, ಅವ್ರ ಪ್ರಾರ್ಥನೆ ಜಲ್ದು ದೇವ್ರಿಗೆ ಮುಟ್ಟುತ್ತಂತೆ. ಅದಕ್ಕೆ ನಿನ್ ಪ್ರಾರ್ಥನೆನು ಜಲ್ದು ದೇವ್ರಿಗೆ ಮುಟ್ಟೈತಿ. ಅದಕ್ಕೆ ತಥಾಸ್ತು ಅಂತ ನಾ ವರ ಕೊಟ್ಟೇವನೆ ದೇವ್ರು ನಿನಗೆ. ರೀ ಪೊದ್ದು, ನಾವು ಈ ಮನೆಗೆ ಬಂದಿದ್ದೀವಿ ತಿರ್ಗಾನ ಅಂತ ಹೇಳಿ ತಿಳ್ಕೊಂಡಿದ್ದಾಳೆ. ಪಾಪ ಅವಳು ಎಷ್ಟು ಮುಗ್ದೆ ನೋಡ್ರಿ. ಹೌದು ಮಲ್ಲಿ, ನಾವು ಬಂದಿರೋದೇ ಬೇರೆ ಕಾರಣಕ್ಕೆ. ನಮ್ಮ ಪೊದ್ದು ಅವಳು ದೇವ್ರ ತಕ್ಕೆ ಬೇಡ್ಕೊಂಡಿರೋದಕ್ಕೆ ನಾವಿಲ್ಲಿಗೆ ಬಂದಿದ್ದೀವಿ ಅಂತ ತಿಳ್ಕೊಂಡಿದ್ದಾಳೆ. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಆದಷ್ಟು ಬೇಗ ನಾವು ಈ ಮನೆಗೆ ಬರ್ತೀವಿ. ಇವತ್ತಲ್ಲ ನಾಳೆಗೆ ಅವಳ ಆಸೆ ಈಡೇರುತ್ತೆ. ನೀನೇನು ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ಇವಾಗ ಅಪ್ಪಾಯಿ ಬಂದರೆ ಮಾತಾಡ್ಕೊಂಡು ಹೋಗೋಣ. ಮತ್ತ್ಯಾಕಯ್ಯಣ ನೀವಿಲ್ಲ ನಿಂತ್ಕೊಂಡಿದ್ದೀರಾ? ನಡೀರಿ ಒಳಗೆ. ಅಕ್ಕಯ್ಯ ಅಮ್ಮಯ್ಯ ಐದರೆ ಒಳಗೆ, ನಡೀರಿ ಹೋಗೋಣ ಒಳಗೆ. ಅದು ನಿಮ್ಮ ಅಪ್ಪಯ್ಯ ಬರ್ಲಿ, ಅವ್ರ ತಾಗ ಏನೋ ಕೇಳಬೇಕಾಗಿತ್ತು. ಅವ್ರನ್ನೇನೋ ಕೇಳ್ಕೊಂಡು ಆಮೇಲೆ ಒಳಕ್ ಹೋಗೋಣ ಅಂತ ನಿಂತಿದ್ವಿ. ನಿಮ್ಮ ಅಪ್ಪಯ್ಯನು ಬರ್ಲಿ ಇರು. ಎಲ್ಗ ಹೋಗೈತಿ ನಿಮ್ಮ ಅಪ್ಪಯ್ಯ ಹೊಲ್ತಕ್ಕೆ. ಬಂದಾಗ ನಿಮ್ಮ ಅಪ್ಪಯ್ಯನು ನಾವು ಎಲ್ಲರೂ ಒಳಕ್ ಹೋಗೋಣ. ಅಯ್ಯ ಅಪ್ಪ ಇನ್ನ ಯಾವಾಗ ಬರುತ್ತೋ ಏನೋ. ಅಪ್ಪ ಎಲ್ಲೆಲ್ಗೋ ಹೋಗುತ್ತೆ ಬಡ್ಡಿ ವಸೂಲಿ ಮಾಡಕ್ಕೆ ಅಂತಾನ. ಇನ್ನ ಕತ್ಲಾಗುತ್ತೆ ಏನೋ ಅಪ್ಪ ಬರೋದು. ನಡೀರಿ ಒಳಕ್ ಹೋಗಿ ಕುಕ್ಕವನ. ಗುಬ್ಬಲಿ ಆಂಟಿ ಯಾಕಾದ್ರೂ ಶರ್ಬತ್ತ ಏನಾನ ಮಾಡ್ಕೊಡುತ್ತೆ. ಅಲ್ವೇ ಗುಬ್ಬಲಿ ಆಂಟಿ? ಯೋ ಪೊದ್ದು, ಈಗಲೇನೆ ಮಳೆ ಬಂದು ಥಂಡಿ ಆಗೈತಿ. ಈ ಥಂಡಿಗೆ ಶರ್ಬತ್ ಕುಡಿತಾರ ಯಾರನ್ನ? ಶರ್ಬತ್ತು ಬೇಡ, ಏನು ಬೇಡ, ಮಜ್ಜಿಗೆ ಇದಾವೆ. ಬೇಕಂದ್ರೆ ಮಜ್ಜಿಗೆ ತಂದು ಕೊಡ್ತೀನಿ, ಕುಡಿಯೋರಂತೆ ಬರ್ರಿ. ಅಯ್ಯ ಏನ ಒಂದು ಬಿಡು, ಮಜ್ಜಿಗೆನಾದ್ರೂ ಆತು ಶರ್ಬತ್ ಆದ್ರೂ ಆತು, ಯಾಕಾದ್ರೂ ಕುಡಿತಾರೆ ನಮ್ಮ ಅಣ್ಣನು ಮಲ್ಲಿನು. ನಾನು ಹೋಗಿ ಕಾವೇರಿನ ಕರ್ಕಬರನ. ನಾನು ಹೋಗಿ ಜಲ್ದು ಕಾವೇರಿನ ಕರ್ಕಬತ್ತೀನಿ. ಬದು ಕಾವೇರಿನ ಆಮೇಲೆ ನಾವೆಲ್ಲ ಕರ್ಕೊಂಬತ್ತೀವಿ. ಈಗೇನು ಬೇಡ, ನೀನೇನು ಹೋಗ್ಬೇಡ, ಸುಮ್ನಿರು. ಯಾಕಯ್ಯಣ ಅವಳು ಕರ್ಕಬತ್ತೀನಿ ಬಿಡು. ನೀವಿಬ್ರು ಕರ್ಕಬರದ್ ಬಿಟ್ಟು ಹಂಗೆ ಬಂದಿದ್ದೀರಾ. ಪೊದ್ದು ಅಳ್ತಿದ್ಲು ತಾತ ಅಂತಾನ, ಅದಕ್ಕೆ ಅವ್ರ ತಾತ ಅಂತ ಬಿಟ್ಟು ಬಂದಿದೀವಿ. ಆಮೇಲೆ ನಾನೇ ಕರ್ಕಬತ್ತೀನಿ, ಸುಮ್ನಿರು, ನೀನೇನು ಹೋಗ್ಬೇಡ. ಇವಾಗ ಸಾವುಕಾರರು ಬಂದ್ರು. ನಡೀರಿ ಮತ್ತೆ ಒಳಕ್ ಹೋಗೋಣ. ನೀವು ಒಳಕ್ ಹೋಗಲ್ಲ, ಕಾವೇರಿನ ಕರ್ಕಬತ್ತೀನಿ ಅಂತಂದ್ರು ಬ್ಯಾಡ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀರಾ? ಅಪ್ಪ ಇನ್ನ ಯಾವಾಗ ಬರುತ್ತೋ ಏನೋ. ಅವಪ್ಪ ಜಲ್ದ್ ಬರೋಣ ಅಂಬಲ್ಲ, ಮಂತ ಕೆಲ್ಗನ ಹೋದ್ರೆ ಅತ್ಲಾಗೆ ಹೋಗುತ್ತೆ. ಏ ಪೊದ್ದು, ಹಿಂದು ತಿರಿಕೆ ನೋಡು, ನಿಮ್ಮ ಅಪ್ಪಾಯಿ ಬಂದೈತ ಅಲ್ಲಿ. ನಿಮ್ಮ ಅಪ್ಪಾಯಿನೇ ಬೈಕೆಂತೀಯ, ಬರಲ್ಲ ಮಂತಕ್ಕೆ ಅಂತಾನ. ನೋಡಲ್ಲ ನಿಮ್ಮ ಅಪ್ಪಾಯಿ ಬಂದೈತಿ. ಯಪ್ಪ ನೀನ್ ಯಾವಾಗ ಬಂದಪ್ಪ? ನಾನು ನಿನ್ ನೋಡ್ಲೇ ಇಲ್ಲ. ನೀನ್ ಯಾವಾಗ ಬಂದ್ ನಿಂತ್ಕೊಂಡೆ ನಾನು ಹಿಂದೆ? ಈಗಿನ ಬಂದಮ್ಮ ಪೊದ್ದು. ಏನು ನನ್ನೇ ಬೈಕೆಂತಿದ್ದೆ, ಮಂತಕ್ಕೆ ಬರಲ್ಲ ಜಲ್ದು ಅಂತಾನ. ಕಣಪ್ಪ, ನೀನು ಒಂಬಕ್ಕೆ ಒತ್ತಿಗೆ ಸರಿಯಾಗಿ ಬರೋದೇ ಇಲ್ಲ. ಎದ್ದತ್ನಾಗ್ಲೂ ಅಷ್ಟೇ, ಮಧ್ಯಾಹ್ನದಾಗ್ಲೂ ಅಷ್ಟೇ, ರಾತ್ರಿ ಹೊತ್ನಾಗ್ಲೂ ಅಷ್ಟೇ. ಯಾವಾಗ್ಲೋ ಬರ್ತೀಯ, ಯಾವಾಗ್ಲೋ ಉಣ್ತೀಯ, ಯಾವಾಗೋ ಮನೆ ಕೆಂತೀಯ. ಜಲ್ದಿ ಬಂದು ಉಣ್ಬೇಕು ಯಪ್ಪ. ಉಣ್ಲಿಲ್ಲ ಅಂತಂದ್ರೆ ಕಾಯಿಲೆ ಆಗುತ್ತಂತೆ. ಹೌದಾ? ನಿನ್ಗೆ ಯಾರು ಹೇಳ್ಕೊಟ್ರು ಇದನ್ನೆಲ್ಲನ? ಗುಂಡಜ್ಜಿ ತಾತಗೆ ಬೈತಾ ಇತ್ತು. ಯಾವಾಗ್ಲೋ ಬತ್ತೀಯ ಉಂಬಕ್ಕೆ, ಸರ್ ಬಂದಂಗ್ ಬತ್ತೀಯ, ಉಮ್ದಲೆ ತಿಮ್ದಲೆನೆ ಕಾಯಿಲೆ ಮಾಡ್ಕೊಂತೀಯ ಅಂತನ ಬೈತಾ ಇತ್ತು ಗುಂಡಜ್ಜಿ ತಾತನ್ನ. ಅದಕ್ಕೆ ನಾನು ಅವಾಗ ಕೇಳಿಸ್ಕೊಂಡೆ, ಉಮ್ದಿದ್ರೆ ಕಾಯಿಲೆ ಬರುತ್ತೆ ಅಂತಾನ. ಬಾ ಯಪ್ಪ ಹೋಗೋಣ, ಅಣ್ಣಯ್ಯನು ಮಲ್ಲಿನೂ ಬಂದೇರೆ ಯಪ್ಪ ನಮ್ಮ ಮನೆಗೆ. ಹೌದಾ? ಸರಿ. ಯಾಕೆ ಬಂದೇವ್ರ ನಿಮ್ಮ ಅಣ್ಣ? ಇನ್ನು ಅದಕ್ಕೇನು? ಏನ ಪ್ರಜಾ, ಯಾಕೆ ಬಂದಿದ್ದೀರಾ ಇಬ್ರು? ಮನೆಗೆ ಬಂದಿದ್ದೀರೇನು? ಯಪ್ಪ, ಅದು ನಿಮ್ಮ ತಗ ಏನೋ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದ್ವಿ. ಆದ್ರೆ ನೀವಿರ್ಲಿಲ್ವಲ್ಲ, ಅದಕ್ಕೆ ಇಲ್ಲೇ ನಿಂತಿದ್ವಿ. ಇಲ್ಯಾಕಪ್ಪ ನಿಂತ್ಕೊಂಬಕೋದ್ರಿ? ಒಳಕ್ಕೆ ಹೋಗಿ ಕೂತ್ಕೋಬೇಕು ತಾನೆ? ಇದೇನೇನು ಬೇರೆ ಮನೆ ಅಮ್ಮಂಗೆ ಇಲ್ಲೇ ಬಾಗ್ಲಾಗೆ ನಿಂತಿದ್ರಲ್ಲಪ್ಪ, ನೋಡ್ದಾರು ಏನು ತಿಳ್ಕೊಂಬಲ್ಲ? ಹೋಗಿದ್ವಪ್ಪ ಒಳಕ್ಕೆ, ಅಮ್ಮನೂ ನೇತ್ರನು ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ಅದಕ್ಕೆ ನಾವು ಯಾಕೆ ಸುಮ್ಮನೆ ಅಂತ ಹೇಳಿ ಹೊರಗೆ ಬಂದು ನಿಂತ್ಕೊಂಡ್ವಿ. ನೀವು ಬರೋ ತಕನ ಇಲ್ಲೇ ನಿಂತ್ಕೊಂಬನ ಅಂತಾನ. ಸರಿ ನಡೀರಿ ಒಳಕ್ಕೆ ಹೋಗೋಣ. ಅದೇನು ಮಾತಾಡಬೇಕು ಕೂಕೊಂಡು ಮಾತಾಡೋಕ್ಕಾಗುತ್ತೆ, ಬೀದಂಗೆ ನಿಂತ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಡೀರಿ ಒಳಕ್ಕೆ ಹೋಗೋಣ. ಬಾಮಲ್ಲಿ ಚಿಕ್ಕ ಸಾವ್ಕಾರೆ ಬರೀ ಒಳಕ್ಕೆ. ಸದ್ಯ ಹೆಂಗ ನಾನು ದೇವ್ರಿಗೆ ಹೋಗಿ ಕಾಯಿ ಒಡಾಕ್ಸಿ ಪೂಜೆ ಮಾಡ್ತೀನಿ ಅಂತ ಹೇಳಿದಕ್ಕೆ, ಕೈ ಮುಗಿದಿಕ್ಕೆ ದೇವ್ರು ನಮ್ಮ ಅಣ್ಣಯ್ಯರ್ನ ತಿರ್ಗಾ ನಮ್ಮ ಮನೆಗೆ ಬರಂಗ್ ಮಾಡ್ಯವನಿ. ನಾಳಿಕೆ ಹೋಗಿ ಪೂಜೆ ಮಾಡಿಸ್ಕೊಬತ್ತೀನಿ, ಆಮೇಲೆ ಹೋಗಿ ಕಾವೇರಿನೂ ಕರ್ಕೊಬತ್ತೀನಿ ಮನೆಗೆ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.